ಚರ್ಚೆಯ ನಡುವೆ ಸಿಎಂ ಸಿದ್ದರಾಮಯ್ಯಗೆ ಜಾತಿ ಗಣತಿ ವರದಿಯ ಸಂಕಷ್ಟ. ಒಕ್ಕಲಿಗ ವೀರಶೈವ ಲಿಂಗಾಯತ ನಾಯಕರು ಜಾತಿ ಗಣತಿ ವರದಿಗೆ ಒಪ್ಪಿಕೊಳ್ತಾರ? ಸಿಎಂ ಸಿದ್ದರಾಮಯ್ಯಗೆ ಅಹಿಂದ ನಾಯಕರ ಒತ್ತಡ. ಸಿಎಂ ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಏನು? ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ನಡೆದುಕೊಳ್ತಿದ್ದಾರಾ ಸಿಎಂ ಸಿದ್ದರಾಮಯ್ಯ? ಮೂಡ ಕೇಸ್ನಿಂದ ತಪ್ಪಿಸಿಕೊಳ್ಳೋಕೆ ಈ ಒಂದು ಜಾತಿ ಗಣತಿ ವರದಿಯ ತಂತ್ರವನ್ನ ರೂಪಿಸಿದ್ದಾರಾ ಸಿಎಂ ಸಿದ್ದರಾಮಯ್ಯಗೆ ಎಚ್ಡಿಕೆ ವಿಜಯೇಂದ್ರ ಟಾಂಗ್. ಜಾತಿ ಗಣತಿ ವರದಿ ಜಾರಿಗೆ ನಮ್ಮದು ಫುಲ್ ಸಪೋರ್ಟ್. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಬಹುದಿನಗಳಿಂದ ಬಾಕಿ ಇರುವಂತಹ ಜಾತಿ ಗಣತಿ ವರದಿಗೆ ಇದೀಗ ಸಿಎಂ ಸಿದ್ದರಾಮಯ್ಯ ಒಂದು ಚಾಲನೆ ಕೊಡ್ತೀನಿ ಅನ್ನುವಂಥ ಒಂದು ಹೇಳಿಕೆ ರಾಜ್ಯದಲ್ಲಿ ಭಾರೀ ಒಂದು ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅಕ್ಟೋಬರ್ನ 1 ತಾರೀಕು ಏನು ಮೈಸೂರಿನ ಒಂದು ಕಾರ್ಯಕ್ರಮದಲ್ಲಿ ಜಾತಿ ಗಣತಿ ವರದಿಯನ್ನು ಜಾರಿಗೊಳಿಸ್ತೇನೆ, ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಅಜೆಂಡಾ ಅನ್ನುವಂಥ ಮಾತನ್ನು ಹೇಳಿದರು. ಅದರಲ್ಲೂ ಕೂಡ ಮುಂದಿನ ಸಚಿವ ಸಂಪುಟದಲ್ಲಿ ಇಟ್ಟು ಈ ಒಂದು ವರದಿಯನ್ನು ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದರು. ಆದರೆ ಇವತ್ತು ಆ ಜಾತಿ ಗಣತಿ ವರದಿಯನ್ನು ನಾನು ನೋಡಿಲ್ಲ, ಓದಿಲ್ಲ. ಈ ಮುಂದಿನ ಕ್ಯಾಬಿನೆಟ್ಗೆ ಅದನ್ನು ನಾನು ಚರ್ಚೆಗೆ ತರ್ತೀನಿ ಅನ್ನುವಂಥ ಮಾತನ್ನು ಸಿಎಂ ಸಿದ್ದರಾಮಯ್ಯ ಇವತ್ತು ಹೇಳಿದ್ದಾರೆ. ಈ ಒಂದು ಹೇಳಿಕೆ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಅಲ್ಲೋಲ ಕಲ್ಲೋಲವಾದಂಥ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಯಾಕಂತಂದರೆ ಬಹುದಿನಗಳಿಂದ ಬಾಕಿ ಇರುವಂತಹ ಜಾತಿ ಗಣತಿ ವರದಿ ಜಾರಿಗೆ ಸ್ವಪಕ್ಷೀಯ ನಾಯಕರೇ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. 170 ಕೋಟಿ ರೂಪಾಯಿ ಖರ್ಚು ಮಾಡಿರುವಂಥ ಈ ಒಂದು ಜಾತಿ ಗಣತಿಗೆ ಶಾಮನೂರು ಶಿವಶಂಕರಪ್ಪ ಅವರು ವಿರೋಧ ವ್ಯಕ್ತಪಡಿಸಿ ಈ ಜಾತಿ ಗಣತಿಯಲ್ಲಿ ಕೆಲವೊಂದಿಷ್ಟು ವೀರಶೈವ ಲಿಂಗಾಯತ ಪಂಗಡ ಒಳ ಪಂಗಡಗಳನ್ನು ಕೈಬಿಟ್ಟು ವರದಿಯನ್ನು ಮಾಡಲಾಗಿದೆ. ಹೀಗಾಗಿ ಈ ಒಂದು ವರದಿಯನ್ನು ತಿರಸ್ಕರಿಸಿ ಮತ್ತೊಂದು ಹೊಸ ವರದಿಗೆ ಒತ್ತಾಯವನ್ನು ಮಾಡ್ತಿದ್ರೆ, ಇತ್ತ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಅವರು ಮೌನಕ್ಕೆ ತಾಳಿದ್ದು ಒಂದು ಕಡೆ ಆದರೆ, ಡಿ.ಕೆ. ಸುರೇಶ್ ಅವರು ಹೇಳ್ತಾರೆ, ಸಿಎಂ ಸಿದ್ದರಾಮಯ್ಯ ಅವರೇ ಈ ಒಂದು ವರದಿಯನ್ನು ಜಾರಿ ಮಾಡುವುದಕ್ಕೂ ಮುಂಚೆ ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಿ. ಹೀಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆಯ ಸಂದೇಶವನ್ನು ಡಿ.ಕೆ. ಸುರೇಶ್ ಅವರು ನೀಡುತ್ತಿದ್ದಾರೆ. ಅದರಲ್ಲೂ ಕೂಡ ರಾಜ್ಯದಲ್ಲಿ ಇದೀಗ ಒಕ್ಕಲಿಗ ವೀರಶೈವ ಲಿಂಗಾಯತ ಮತದಾರರ ಮತ್ತು ಜಾತಿಯ ಒಂದು ಪರ್ಸೆಂಟೇಜ್ ಇದೆ, ಅದು ಜಾಸ್ತಿ ಇದೆ ಅನ್ನುವಂಥದ್ದು ಇರುವಂಥದ್ದು. ಅದಕ್ಕೆ ವಿರುದ್ಧವಾಗಿ ಈ ಒಂದು ವರದಿ ಬಂದರೆ ಹೇಗೆ ಅನ್ನುವ ಚಿಂತನೆ ಇದೀಗ ಕೈ ನಾಯಕರಲ್ಲಿರುವಂಥದ್ದು. ಅದರ ಜೊತೆಗೆ ಬಸವರಾಜ ರಾಯರೆಡ್ಡಿ, ಬೈರತಿ ಸುರೇಶ್, ಆಮೇಲೆ ಎಚ್.ಎಂ. ರೇವಣ್ಣ, ಹೀಗೆ 10 ಹಲವು ನಾಯಕರು ಕೂಡ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ಭೇಟಿ ಮಾಡಿ ಒಂದು ನಿಯೋಗದ ಮೂಲಕ ಇದೇ ಒಂದು ಜಾತಿ ಗಣತಿ ವರದಿಯನ್ನು ಜಾರಿಗೆ ತರಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಸಿಎಂ ಸಮ್ಮುಖದಲ್ಲಿ ಈ ಒಂದು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಈ ವಿಚಾರ ಭಾರೀ ಚರ್ಚೆಗೊಳಗಾಗಿದೆ. ಬೆಳಗಾವಿಯ ಅಧಿವೇಶನದ ಸಮಯದಲ್ಲಿ ಅಥವಾ ಮುಂಬರುವ ಕ್ಯಾಬಿನೆಟ್ನ ಒಂದು ಸಭೆಯಲ್ಲಿ ಈ ವಿಚಾರವನ್ನು ಸಂಪೂರ್ಣವಾಗಿ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳೋಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗ್ತಾ ಇದ್ದಾರೆ. ಆದರೆ ಇತ್ತ ಮೂಢ ಸಂಕಷ್ಟ ಒಂದು ಕಡೆ ಆದರೆ, ಇತ್ತ ಜಾತಿ ಜನಗಣತಿಯ ಸಂಕಷ್ಟ ಕೂಡ ಸಿಎಂ ಸಿದ್ದರಾಮಯ್ಯ ತಲೆ ಮೇಲೆ ಬರ್ತಾ ಇದೆ. ಯಾಕಂತಂದರೆ ಹಲವು ವರ್ಷಗಳಿಂದ ಈ ಒಂದು ವರದಿಯನ್ನು ಪೆಂಡಿಂಗಲ್ಲಿ ಇಟ್ಟಿದ್ದಾರೆ. BJP ಮತ್ತು JDSನ ಒಂದು ಸರ್ಕಾರಗಳಿದ್ದಾಗಲೂ ಕೂಡ ಈ ವರದಿಗೆ ಸಾಕಷ್ಟು ವರದಿ ರೆಡಿಯಾಗಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಸಿಎಂ ಸಿದ್ದರಾಮಯ್ಯ ಇವತ್ತು ಹೇಳಿರುವಂಥದ್ದು. ಕಾಂತರಾಜು ಮತ್ತು ಜಯಪ್ರಕಾಶ್ ಹೆಗಡೆ ಅವರು ನೀಡಿರುವಂಥ ಈ ಒಂದು ವರದಿಗೆ BJP JDS ಈಗ ಸಾಕಷ್ಟು ಸಹಕಾರವನ್ನು ನೀಡಿ ರಾಜ್ಯದಲ್ಲಿ ಜಾತಿ ಗಣತಿ ವರದಿ ಜಾರಿ ಬರೋದಕ್ಕೆ ನಮಗೆ ಬೆಂಬಲ ಸಂಪೂರ್ಣವಾಗಿದೆ. ಆದರೆ ಸಿಎಂ ಸಿದ್ದರಾಮಯ್ಯ ಈ ಒಂದು ಜಾತಿ ಗಣತಿ ವರದಿಯನ್ನು ಮೂಡಾ ಕೇಸಿನ ಸಂಕಷ್ಟ ತಪ್ಪಿಸಿಕೊಳ್ಳೋದಕ್ಕಾಗಿ ಜಾರಿಗೆ ತರ್ತೀನಿ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಈ ಒಂದು ಜಾತಿ ಗಣತಿ ವರದಿಯನ್ನು ಕೂಡಲೇ ಜಾರಿಗೊಳಿಸಿ ನೋಡೋಣ ಅನ್ನುವಂಥ ಮಾತನ್ನು ಕೂಡ ಈಗ ಹೇಳ್ತಿರುವಂಥದ್ದು. ಈ ಒಂದು ರಾಜ್ಯ ರಾಜಕೀಯದಲ್ಲಿ ಜಾತಿ ಗಣತಿ ವರದಿಯ ಸಂಕಷ್ಟ ಸಿಎಂ ಸಿದ್ದರಾಮಯ್ಯಗೆ ತಟ್ತಾ ಇದೆಯಾ? ಇತ್ತ ಮೂಢ ಸಂಕಷ್ಟದಲ್ಲಿರುವ ಸಿಎಂ ಸಿದ್ದರಾಮಯ್ಯಗೆ ಸ್ವಪಕ್ಷೀಯ ನಾಯಕರೇ ಕೈ ಹಿಡಿತಾರಾ ಇಲ್ಲ ಕೈ ಬಿಡ್ತಾರಾ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು. ಅಹಿಂದ ವರ್ಗ ಸಿಎಂ ಸಿದ್ದರಾಮಯ್ಯ ಪರವಾಗಿದೆ, ಒಕ್ಕಲಿಗ ವೀರಶೈವ ಲಿಂಗಾಯತ ಇದಕ್ಕೆ ವಿರೋಧವನ್ನು ಮಾಡ್ತಾ ಇದೆ. ಯಾಕಂತಂದರೆ ಸಾಕಷ್ಟು ವರ್ಷಗಳಿಂದ ಈ ಒಂದು ಜಾತಿ ಗಣತಿಯ ವರದಿ ಜಾರಿಯಾಗಿಲ್ಲ. ಜಾತಿ ಗಣತಿ ವರದಿ ಜಾರಿ ಆದರೆ ಆಗು ಹೋಗುಗಳು, ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ. ಹೀಗಾಗಿ ಜಾತಿ ಗಣತಿ ವರದಿಯನ್ನು ಮುಂದಿನ ಕ್ಯಾಬಿನೆಟ್ನಲ್ಲಾದರೂ ಸಿಎಂ ಸಿದ್ದರಾಮಯ್ಯ ಇಟ್ಟು ಚರ್ಚೆಗೊಳಿಸಿ ಜಾರಿಗೊಳಿಸ್ತಾರಾ? ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.